ಕರ್ನಾಟಕ ರಾಜಕೀಯದಲ್ಲಿ ಈಗ ಒಂದು ಸಂಚಲನ ಮೂಡಿಸುವಂತಹ ಸುದ್ದಿ ಭಾರಿ ಚರ್ಚೆಯಲ್ಲಿದೆ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ನಂತರ ಅಂತಹದ್ದೇ ವರ್ಚಸ್ಸು ಇರುವ ಜನರ ಗಮನ ಸೆಳೆಯಬಲ್ಲ ಒಬ್ಬ ಸಮರ್ಥ ನಾಯಕನಿಗಾಗಿ ಹೈಕಮಾಂಡ್ ಹುಡುಕಾಟ ನಡೆಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾಗಿ ಹೇಗೆ ಯಶಸ್ವಿಯಾಗಿದ್ದರೋ ಅದೇ ಮಾದರಿಯನ್ನು ಕರ್ನಾಟಕದಲ್ಲೂ ಕೂಡ ಅಳವಡಿಸಿಕೊಳ್ಳಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಈಗ ಕೇಳಿ ಬರ್ತಾ ಇರುವ ಸುದ್ದಿ ಏನು ಅಂದ್ರೆ, ರಾಜ್ಯದ ಅತ್ಯಂತ ಪ್ರಭಾವಿ ಮತ್ತು ಖ್ಯಾತ ಮಠದ ಸ್ವಾಮೀಜಿಯೊಬ್ಬರನ್ನು ರಾಜಕಾರಣಕ್ಕೆ ಕರೆತಂದು ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ನೀಡಲು ಬಿಜೆಪಿ ತಯಾರಿ ನಡೆಸ್ತಾ ಇದೆ ಅನ್ನೋ ಸುದ್ದಿ. ಅಷ್ಟಕ್ಕೂ ಯಾರು ಆ ಸ್ವಾಮೀಜಿ? ಈ ಸುದ್ದಿಯ ಹಿಂದಿರುವ ಅಸಲಿ ಸತ್ಯವೇನು? ಸ್ವಾಮೀಜಿಯೊಬ್ಬರು ಕರ್ನಾಟಕದ ರಾಜಕೀಯಕ್ಕೆ ಬಂದ್ರೆ ಕರ್ನಾಟಕದ ರಾಜಕೀಯ ಸಮೀಕರಣಗಳು ಹೇಗೆ ಬದಲಾಗುತ್ತವೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿಯ ಬೆಳವಣಿಗೆಯನ್ನ ಗಮನಿಸಿದಾಗ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರವು ಅಪ್ರತಿಮವಾದದ್ದು. ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ. ಆದರೆ ಈಗ ಯಡಿಯೂರಪ್ಪ ಅವರು ಆಕ್ಟಿವ್ ರಾಜಕಾರಣದಿಂದ ದೂರ ಸರಿದ ನಂತರ ಕರ್ನಾಟಕ ಬಿಜೆಪಿಯಲ್ಲಿ ಒಂದು ರೀತಿಯ ನಾಯಕತ್ವದ ಶೂನ್ಯತೆ ಕಾಣ್ತಾ ಇದೆ. ಈ ಶೂನ್ಯತೆಯನ್ನ ತುಂಬಲು ಹೈಕಮಾಂಡ್ ವಿವಿಧ ಪ್ರಯೋಗಗಳನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮಾದರಿಯಲ್ಲೇ ಕರ್ನಾಟಕದ ಪ್ರಭಾವಿ ಮಠದ ಸ್ವಾಮೀಜಿಯೊಬ್ಬರನ್ನ ಪಕ್ಷಕ್ಕೆ ಕರೆತಂದು ರಾಜ್ಯದ ನಾಯಕತ್ವವನ್ನ ಹಸ್ತಾಂತರಿಸುವ ಕುರಿತು ಕೇಳಿ ಬರ್ತಾ ಇರುವ ಸುದ್ದಿಗಳು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನೇ ಮೂಡಿಸಿದೆ. ಸ್ನೇಹಿತರೆ, ಬಿಎಸ್ ಯಡಿಯೂರಪ್ಪ ಅವರು ಕೇವಲ ಒಬ್ಬ ರಾಜಕಾರಣಿಯಾಗಿರದೆ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿ ಬೆಳೆದರು. ಇವರ ಜನಪ್ರಿಯತೆ ಮತ್ತು ರಾಜ್ಯದಾದ್ಯಂತ ಇರುವ ಇವರ ಪ್ರಭಾವವು ಬಿಜೆಪಿಗೆ ದೊಡ್ಡ ಬಲವಾಗಿತ್ತು. ಆದರೆ ವಯಸ್ಸಿನ ಕಾರಣ ಮತ್ತು ಪಕ್ಷದ ಆಂತರಿಕ ನೀತಿಗಳ ಹಿನ್ನೆಲೆಯಲ್ಲಿ ಇವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಇವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವುದು ಬಿಜೆಪಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಿದ್ರೂ ಕೂಡ ಅವರು ಯಡಿಯೂರಪ್ಪ ಅವರಂತೆ ಜನಸಾಮಾನ್ಯರ ಮೇಲೆ ಹಿಡಿತವನ್ನು ಸಾಧಿಸುವಲ್ಲಿ ಸಂಪೂರ್ಣವಾಗಿ ಸೋತು ಹೋದ್ರೂ ಯಶಸ್ವಿ ಆಗಲಿಲ್ಲ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಿಸುತ್ತಾರೆ. ಪ್ರಸ್ತುತ ಬಿವೈ ವಿಜೇಂದ್ರ ಅವರನ್ನು ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿರುವುದು ಯಡಿಯೂರಪ್ಪ ಅವರ ಕುಟುಂಬದ ಹಿಡಿತವನ್ನು ಮುಂದುವರಿಸಲು ಹೈಕಮಾಂಡ್ ಒಪ್ಪಿದೆ ಎಂಬ ಸಂಕೇತವನ್ನ ನೀಡಿದ್ರೂ ಕೂಡ ಪಕ್ಷದ ಒಳಗಿನ ಒಂದು ಬಣವು ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣವು ಇದನ್ನ ತೀವ್ರವಾಗಿ ವಿರೋಧಿಸ್ತಾ ಇದೆ. ಯತ್ನಾಳ್ ಅವರಂತಹ ಹಿರಿಯ ನಾಯಕರು ಬಹಿರಂಗವಾಗಿಯೇ ವಂಶ ಪಾರಂಪರ್ಯದ ರಾಜಕಾರಣದ ವಿರುದ್ಧ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಈ ಆಂತರಿಕ ಕಚ್ಚಾಟಗಳು ಮತ್ತು ಭಿನ್ನಾಭಿಪ್ರಾಯಗಳು ಪಕ್ಷದ ವರ್ಚಸ್ಸಿಗೆ ಧಕ್ಕೆಯನ್ನ ತರ್ತಾ ಇವೆ. ಈ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳಿಲ್ಲದ, ಕಚ್ಚಾಟವಿಲ್ಲದ, ಕಟ್ಟುನಿಟ್ಟಿನ ಶಿಸ್ತು ಹೊಂದಿರುವ ಮತ್ತು ಹಿಂದುತ್ವದ ಅಜೆಂಡಾವನ್ನ ಬಲವಾಗಿ ಪ್ರತಿಪಾದಿಸುವ ಒಬ್ಬ ನಾಯಕನ ಅಗತ್ಯತೆ ಬಿಜೆಪಿಗೆ ತೀವ್ರವಾಗಿ ಕಾಡ್ತಾ ಇದೆ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅನುಷ್ಠಾನಕ್ಕೆ ತಂದ ಕಠಿಣ ಆಡಳಿತ, ಅಪರಾಧಿಗಳ ವಿರುದ್ಧದ ಕಠಿಣ ಕ್ರಮಗಳು ಮತ್ತು ಹಿಂದುತ್ವದ ಬಲವಾದ ಪ್ರತಿಪಾದನೆಯನ್ನು ಯೋಗಿ ಮಾದರಿ ಎಂದು ಕರೆಯಲಾಗುತ್ತಿದೆ. ಕರ್ನಾಟಕದಲ್ಲಿಯೂ ಅಂತಹದ್ದೇ ನಾಯಕತ್ವದ ಅಗತ್ಯವಿದೆ ಎಂದು ಬಿಜೆಪಿಯ ಒಂದು ಪ್ರಬಲ ಬಣ ಪ್ರತಿಪಾದಿಸ್ತಾ ಇದೆ. ವಿಶೇಷವಾಗಿ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹಿಂದುತ್ವದ ಅಜೆಂಡಾಗೆ ಹೆಚ್ಚಿನ ಬಲವಿರೋದ್ರಿಂದ ಒಬ್ಬ ಸ್ವಾಮೀಜಿಯನ್ನ ನಾಯಕತ್ವಕ್ಕೆ ತರುವುದು ಪಕ್ಷದ ಮತ ಬ್ಯಾಂಕ್ ಅನ್ನ ಕ್ರೋಢೀಕರಿಸಲು ಸಹಕಾರಿಯಾಗಬಹುದು ಎಂಬ ಲೆಕ್ಕಾಚಾರವಿದೆ. ಮಠಾಧೀಶರು ರಾಜ್ಯದಲ್ಲಿ ಕೇವಲ ಧಾರ್ಮಿಕ ಕೇಂದ್ರಗಳಲ್ಲದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳು ಆಗಿರೋದ್ರಿಂದ ಇವರಿಗೆ ಜನರ ಮೇಲೆ ಹೆಚ್ಚಿನ ಪ್ರಭಾವವಿರುತ್ತದೆ. ರಾಜಕೀಯ ಪಕ್ಷಗಳಿಗೆ ಮಠಗಳ ಬೆಂಬಲವಿಲ್ಲದೆ ಅಧಿಕಾರ ಹಿಡಿಯುವುದು ಕಷ್ಟದ ಮಾತಾಗಿದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಪ್ರಭಾವಿ ಮಠದ ಸ್ವಾಮೀಜಿಯನ್ನು ನೇರವಾಗಿ ರಾಜಕೀಯಕ್ಕೆ ತರುವ ಅಥವಾ ಅವರನ್ನು ನಾಯಕತ್ವದ ಮುಖವನ್ನಾಗಿ ಮಾಡುವುದು ಪಕ್ಷದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ಹೊಂದಾಣಿಕೆ ರಾಜಕಾರಣದ ಇಮೇಜ್ ಅನ್ನು ಬದಲಿಸಲು ಸಹಕಾರಿಯಾಗಲಿದೆ ಎಂಬುದು ರಾಜಕೀಯ ತಜ್ಞರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ, ಕರ್ನಾಟಕದ ರಾಜಕೀಯ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವ ಸುದ್ದಿ ಏನು ಅಂದ್ರೆ, ಸಿದ್ದರಾಮಾನಂದ ಸ್ವಾಮಿಯವರು ಬಿಜೆಪಿಗೆ ಸೇರಲಿದ್ದಾರೆ ಮತ್ತು ಅವರಿಗೆ ಪ್ರಮುಖ ಜವಾಬ್ದಾರಿಯನ್ನ ನೀಡಲಾಗುವುದು ಎಂಬುದು. ಈ ಸುದ್ದಿಯು ಸಂಚಲನ ಮೂಡಿಸಲು ಕಾರಣವೇನೆಂದರೆ, ಈ ಸ್ವಾಮೀಜಿಯವರು
ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿದ್ದರು ಎಂದು ಹೇಳಲಾಗುತ್ತದೆ. ಸಿದ್ದರಾಮಯ್ಯ ಅವರ ಅಹಿಂದ ಮತ ಬ್ಯಾಂಕ್ಗೆ ಪ್ರತಿಯಾಗಿ ಬಿಜೆಪಿಯು ಇಂತಹ ಒಬ್ಬ ಸ್ವಾಮೀಜಿಯನ್ನು ಅಸ್ತ್ರವನ್ನಾಗಿ ಬಳಸಲು ಚಿಂತಿಸುತ್ತಿದೆ ಎಂಬ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಈ ಬೆಳವಣಿಗೆಯನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮಿ ಮತ್ತು ಸಿದ್ದರಾಮಾನಂದ ಸ್ವಾಮಿ ನಡುವಿನ ಪೈಪೋಟಿಯ ದೃಷ್ಟಿಕೋನದಿಂದಲೂ ನೋಡಲಾಗ್ತಾ ಇದೆ. ಮಠಗಳ ನಡುವಿನ ಪ್ರಭಾವದ ಹೋರಾಟ ಮತ್ತು ರಾಜಕೀಯ ಪಕ್ಷಗಳೊಂದಿಗಿನ ಇವುಗಳ ಹೊಂದಾಣಿಕೆಯು ಕರ್ನಾಟಕದ ರಾಜಕಾರಣದ ಅವಿಭಾಜ್ಯ ಅಂಗವಾಗಿದೆ. ಇನ್ನು ಬಿಜೆಪಿ ಪಕ್ಷವು ತನ್ನ ನಾಯಕತ್ವದ ಬಿಕ್ಕಟ್ಟನ್ನು ನೀಗಿಸಲು ಮಠಾಧೀಶರ ಮೊರೆ ಹೋಗ್ತಾ ಇರುವುದು ಪಕ್ಷದ ಸಾಂಪ್ರದಾಯಿಕ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು ತುಂಬುವ ಪ್ರಯತ್ನವಾಗಿದೆ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರ ರೀತಿಯಲ್ಲೇ ಒಬ್ಬ ಸ್ವಾಮೀಜಿಯನ್ನು ತರಬೇಕು ಎಂಬ ಮಾತಿನ ಹಿಂದೆ ಒಂದು ಬಲವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಡುಗೆ ಇದೆ. ಕರ್ನಾಟಕದ ಅತಿದೊಡ್ಡ ಒಕ್ಕಲಿಗ ಸಮುದಾಯದ ಮೇಲೆ ಪ್ರಭಾವ ಹೊಂದಿರುವ ಆದಿಚುಂಚನಗಿರಿ ಮಠ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಸ್ಥರಾಗಿರುವ ಗೋರಖ್ನಾಥ್ ಮಠಗಳೆರಡೂ ನಾಥ ಪಂಥಕ್ಕೆ ಸೇರಿದವುಗಳಾಗಿವೆ. ಈ ಪಂಥೀಯ ಸಂಬಂಧವು ಯೋಗಿ ಆದಿತ್ಯನಾಥ್ ಮತ್ತು ಕರ್ನಾಟಕದ ಒಕ್ಕಲಿಗ ಮಠಾಧೀಶರ ನಡುವೆ ಆಪ್ತ ಬಾಂಧವ್ಯವನ್ನ ಬೆಳೆಸಿವೆ. ನಿರ್ಮಲಾನಂದನಾಥ ಸ್ವಾಮೀಜಿಯವರು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದದ್ದು ಮತ್ತು ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕಕ್ಕೆ ಭೇಟಿ ನೀಡಿದಾಗಲೆಲ್ಲ ಮಠಕ್ಕೆ ಭೇಟಿ ನೀಡುವುದು ಈ ರಾಜಕೀಯ ಮತ್ತು ಧಾರ್ಮಿಕ ಮೇಲನದ ಸಂಕೇತವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯು ತನ್ನ ನೆಲೆಯನ್ನ ವಿಸ್ತರಿಸಲು ಈ ನಾಥ ಪಂಥದ ಕೊಡುಗೆಯನ್ನ ಬಳಸಿಕೊಳ್ತಾ ಇದೆ. ಆದರೆ ನೇರವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ರಾಜಕೀಯಕ್ಕೆ ಬರ್ತಾರೋ ಅಥವಾ ಅವರ ಬೆಂಬಲದೊಂದಿಗೆ ಬೇರೊಬ್ಬರನ್ನು ಮುನ್ನೆಲೆಗೆ ತರುತ್ತಾರೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಸ್ನೇಹಿತರೆ, ಇನ್ನು ದಕ್ಷಿಣ ಕನ್ನಡದ ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ಈ ಹಿಂದೆಯೇ ಬಿಜೆಪಿಯಿಂದ ಸ್ಪರ್ಧಿಸಲು ಆಸಕ್ತಿಯನ್ನ ವ್ಯಕ್ತಪಡಿಸಿದ್ರು. ಯೋಗಿ ಆದಿತ್ಯನಾಥ್ ಅವರೇ ತಮಗೆ ಸ್ಫೂರ್ತಿ ಎಂದು ಬಹಿರಂಗವಾಗಿ ಹೇಳಿಕೊಂಡಿರುವ ಇವರು ಹಿಂದೂಗಳ ರಕ್ಷಣೆಗಾಗಿ ಮಠಾಧೀಶರು ರಾಜಕೀಯಕ್ಕೆ ಬರಬೇಕು ಎಂಬ ವಾದವನ್ನ ಮಂಡಿಸಿದ್ರು. ಕರಾವಳಿ ಭಾಗದಲ್ಲಿ ಇಂತಹ ಮಠಾಧೀಶರ ಪ್ರವೇಶವು ಬಿಜೆಪಿಗೆ ಧಾರ್ಮಿಕ ಧ್ರುವೀಕರಣಕ್ಕೆ ಅನುಕೂಲ ಮಾಡಿಕೊಡಬಹುದು ಎಂಬ ಲೆಕ್ಕಾಚಾರವಿದೆ. ಆದರೂ ಬಿಜೆಪಿಯ ಹಿರಿಯ ನಾಯಕರು ಮತ್ತು ಸಂಸದೀಯ ಮಂಡಳಿಯು ಮಠಾಧೀಶರಿಗೆ ನೇರವಾಗಿ ಟಿಕೆಟ್ ನೀಡುವ ಬಗ್ಗೆ ಮೊದಲಿನಿಂದಲೂ ಕೂಡ ಸ್ವಲ್ಪ ಹಿಂಜರಿಕೆಯನ್ನ ಪ್ರದರ್ಶಿಸ್ತಾ ಇದೆ. ಸ್ವಾಮೀಜಿಗಳು ಚುನಾವಣೆಗೆ ನಿಂತರೆ ಸ್ಥಳೀಯ ರಾಜಕೀಯ ನಾಯಕರಲ್ಲಿ ಅಸಮಾಧಾನ ಉಂಟಾಗಬಹುದು ಮತ್ತು ಒಂದು ಮಠಕ್ಕೆ ಮಣೆ ಹಾಕಿದರೆ ಇತರ ಮಠಗಳು ಮುನಿಸಿಕೊಳ್ಳಬಹುದು ಎಂಬ ಭೀತಿ ಇದೆ. ಆದರೆ ನಾಯಕತ್ವದ ಬಿಕ್ಕಟ್ಟು ತೀವ್ರವಾಗಿರುವ ಈ ಸಂದರ್ಭದಲ್ಲಿ ಈ ಹಿಂಜರಿಕೆಯನ್ನ ಬದಿಗಿಟ್ಟು ಹೈಕಮಾಂಡ್ ಹೊಸ ಪ್ರಯೋಗಕ್ಕೆ ಮುಂದಾಗಬಹುದು ಎಂಬ ಮುನ್ಸೂಚನೆಗಳು ಸಿಗ್ತಾ ಇವೆ. ಸ್ನೇಹಿತರೆ, ಬಿಜೆಪಿಯ ಒಳಗೆ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿರುವುದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಂಡಾಯ. ಇವರು ಪದೇ ಪದೇ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ನಡೆಸುತ್ತಾ ಕರ್ನಾಟಕಕ್ಕೆ ಯೋಗಿ ಮಾದರಿಯ ಭ್ರಷ್ಟಾಚಾರ ರಹಿತ ಮತ್ತು ಕಠಿಣ ಹಿಂದುತ್ವವಾದಿ ನಾಯಕ ಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ಯತ್ನಾಳ್ ಅವರನ್ನು ಪಕ್ಷದಿಂದ ಬರೋಬ್ಬರಿ 6 ವರ್ಷಗಳ ಕಾಲ ಉಚ್ಚಾಟಿಸಲಾಗಿದ್ರೂ ಇವರ ಧ್ವನಿಗೆ ಜನಸಾಮಾನ್ಯರಲ್ಲಿ ಮತ್ತು ಪಕ್ಷದ ಕೆಲವು ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಬೆಂಬಲ ದೊರೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್